There. Cobra chippos again. Come on, have it. ये सक्कर बने चुका. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಎಕ್ಸ್ಪ್ಲೋರ್ ವಿತ್ ಸಂಚಾರಿ ಸಾಗರ್ ಯೂಟ್ಯೂಬ್ ಚಾನಲ್ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಈಗಾಗಲೇ ನೀವೆಲ್ಲ ನೋಡಿದ್ದೀರಾ ಏನು ತಿರುಪತಿ ತಿರುಮಲ ಪಾರ್ಟ್ 1 ಅಂದ್ರೆ ಭಾಗ 1 ವಿಡಿಯೋ ನೋಡಿದಿರೋ. ಸೊ ಇದು ಬಂದ್ಬಿಟ್ಟು ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ. ಪಾರ್ಟ್ ಯಾರೆಲ್ಲ ಇನ್ನೂ ನೋಡಿಲ್ವೋ ದಯವಿಟ್ಟು ಆ ವಿಡಿಯೋ ನೋಡ್ಕೊಂಡು ಬನ್ನಿ, ಈ ವಿಡಿಯೋ ನೋಡಿ. ಅದೇ ರೀತಿ ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋಸ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ಯಾಕೆ ತಡ ಮಾಡೋದು, ಬನ್ನಿ ತಿರುಮಲ ತಿರುಪತಿ ಪಾರ್ಟ್ 2 ಎಕ್ಸ್ಪ್ಲೋರ್ ವಿತ್ ಸಂಚಾರಿ ಸಾಗರ್ ವಿಡಿಯೋಗೆ ಸ್ಟಾರ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, ನಾನು ತಿರುಪತಿಗೆ ಬಂದ ತಕ್ಷಣ ಫ್ರೀ ದರ್ಶನಿಗೆ ಟಿಕೆಟ್ ಬೇಕು ಅನ್ಕೊಂಡು ವಿಷ್ಣು ಕಾಂಪ್ಲೆಕ್ಸ್ ಒಳಗಡೆ ಬಂದ್ವಿ. ಬಟ್ ಕಾಂಪ್ಲೆಕ್ಸ್ ಒಳಗಡೆ ಬಂದ್ಮೇಲೆ ಯಾರೋ ಹೇಳಿದ್ರು ಫಸ್ಟ್ ಫ್ಲೋರ್ಗೆ ಹೋಗಿ ಪ್ರಸಾದ ಕೊಡ್ತಿದ್ದಾರೆ ಅಂತ. ಬಟ್ ಟಿಕೆಟ್ ಸಿಗ್ಲಿಲ್ಲ, ಬದಲಾಗಿ ಪ್ರಸಾದ ಸಿಗ್ತಾ ಇದೆ, ದೇವ್ರ ಪ್ರಸಾದ. ಬನ್ನಿ ಫಸ್ಟ್ ಪ್ರಸಾದ ತಿನ್ಕೊಳ್ಳೋಣ. ಪ್ರಸಾದ ತಿಂದಾದ್ಮೇಲೆ ಎಲ್ಲೋ ಬೇರೆ ಕಡೆ ಭೂದೇವಿ ಕಾಂಪ್ಲೆಕ್ಸ್ ಇದೆಯಂತೆ, ಅಲ್ಲಿ ಕೊಡ್ತಾ ಇದಾರೆ ಅಂತ ಟಿಕೆಟ್ಸು. ಮೊದಲು ಪ್ರಸಾದ ತಿನ್ಬಿಟ್ಟು ಆನಂತರ ಹೊರಡೋಣ. ಸೊ ನನಗಂತೂ ತುಂಬಾ ಹೊಟ್ಟೆ ಹಸಿತಾ ಇತ್ತು, ಹಂಗಾಗಿ ಪ್ರಸಾದ ಹಾಕಿಸ್ಕೊಂಡು ನೋಡಿ ಇಲ್ಲಿ ಹೋಗ್ತಾ ಇದೀವಿ. ಹೋಗಿ ಕುತ್ಕೊಂಡು ತಿನ್ಬೇಕು. ನೋಡಿ ತಿರುಪತಿಗೆ ಬಂದ ತಕ್ಷಣ ನಮಗೆ ಸಿಕ್ಕಿರೋ ಪ್ರಸಾದ. ಸೊ ಫಸ್ಟಿಗೆ ಪ್ರಸಾದ ತಿನ್ಕೊಳ್ಳೋಣ. ಪ್ರಸಾದ ತಿಂದ್ಬಿಟ್ಟು ಆಮೇಲೆ ನಾವು ಟೋಕನ್ ತೊಗೊಂಡು ಫ್ರೀ ದರ್ಶನಕ್ಕೆ. ಸೊ ನೋಡಿ ಬಂದ ತಕ್ಷಣ ಪ್ರಸಾದ ಸಿಕ್ಕಿದೆ. ಫಸ್ಟ್ ಪ್ರಸಾದ ತಿಂದ್ಬಿಟ್ಟು ಆಮೇಲೆ ಫ್ರೀ ದರ್ಶನಕ್ಕೆ ಟಿಕೆಟ್ ತೊಗೊಂಡು ನಾನು ನಿಮ್ಗೆ ಹೆಸರು ಹೇಳ್ತೀನಿ. ಇದೆಲ್ಲ ಮುಂದಿನೆಲ್ಲ ಹೆಂಗೆ ಏನು ಅಂತ ತೋರಿಸ್ತಾ ಹೋಗ್ತೀನಿ. ಬನ್ನಿ ಗೈಸ್ ನೋಡಿ, ವಿಷ್ಣು ನಿವಾಸ ಅಂತ ಒಂದು ಕಾಂಪ್ಲೆಕ್ಸ್ ಇದೆ. ಸೊ ಇಲ್ಲೇ ನಿಯರ್ ರೈಲ್ವೆ ಸ್ಟೇಷನ್ ಹತ್ರ ಇರೋದು ಇದು. ಸೊ ಇಲ್ಲಿ ರೂಮ್ಸು ಅವೈಲೇಬಲ್ ಇದೆ, ಮತ್ತು ಅದೇ ರೀತಿ ಎನಿ ಟೈಮ್ ಪ್ರಸಾದ ಅವೈಲೇಬಲ್ ಇರುತ್ತೆ. ಯಾರಾದರೂ ಹಸಿದು ಬಂದವರು ಪ್ರಸಾದ ತಿನ್ಬೋದು ಎನಿ ಟೈಮ್. ಸೊ ಅದೇ ರೀತಿ ರೂಮ್ಸ್ ಅವೈಲೇಬಲ್ ಇದೆ, ಮತ್ತು ಫ್ರೀ ದರ್ಶನಕ್ಕೆ ಟಿಕೆಟ್ ಇಲ್ಲೂ ಕೊಡ್ತಾರೆ. ಸೊ ಇಲ್ಲಿ ಟಿಕೆಟ್ ಕೊಡೋದು ಮಧ್ಯರಾತ್ರಿ ನಿಮಗೆ 2 ಗಂಟೆಗೆ ಟಿಕೆಟ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಮಧ್ಯರಾತ್ರಿ 2 ಗಂಟೆಯಿಂದ ಸೊ ನಿಮಗೆ ಬೆಳಗ್ಗೆ ಒಂದು 12 ಗಂಟೆ ತನಕ ಕೊಡ್ತಾನೆ ಇರ್ತಾರೆ. ಇದು ಒಂದೇ ಹತ್ರ ಅಂತಲ್ಲ, ಸೊ ಎಲ್ಲ ಕಡೆ ಬೇರೆ ಜಾಗದಲ್ಲೆಲ್ಲ ಕೊಡ್ತಾರೆ. ಅದರಲ್ಲೂ ಇದು ಒಂದು ಕಾಂಪ್ಲೆಕ್ಸು ವಿಷ್ಣು ನಿವಾಸ ಅಂತೇಳಿ ಇಲ್ಲಿದು ರೈಲ್ವೆ ಸ್ಟೇಷನ್ ಹತ್ರ ಇದೆ ವಿಷ್ಣು ನಿವಾಸ ಅಂತೇಳಿ. ಸೊ ನೀವು ಯಾರಾದರೂ ಬರೋಂಗಿದ್ರೆ ಬನ್ನಿ, ಇಲ್ಲೂ ಕೊಡ್ತಾರೆ. ಬೈ ಚಾನ್ಸ್ ನಿಮ್ಗೆ ಇಲ್ಲಿ ಸಿಗಲಿಲ್ಲ, ಇಲ್ಲಿ ಇನ್ನೂ ಕ್ರೌಡ್ ಇದೆ ನಿಮಗೆ ಅಂದರೆ ಅಲಿಪಿಲಿ ಅಂತ ಸ್ಟೆಪ್ಸ್ ಇದೆಯಲ್ಲ, ಸೊ ಅಲ್ಲೂ ನಿಮಗೆ ಫ್ರೀ ಟಿಕೆಟ್ ಸಿಗುತ್ತೆ. ಬನ್ನಿ, ನಮಗೆ ಈಗ ಇಲ್ಲಿ ಸಿಗಲಿಲ್ಲ, ಸೊ ಹಂಗಾಗಿ ಇಲ್ಲೂ ಕೊಡ್ತಾರಂತೆ. ಮಧ್ಯರಾತ್ರಿ 2 ಗಂಟೆಗೆ ಸ್ಟಾರ್ಟ್ ಆಗುತ್ತಂತೆ. ನಮಗೆ ಅಷ್ಟೊತ್ತಿಗೆ ಕ್ರೌಡ್ ತುಂಬ ಇದೆ, ಹಂಗಾಗಿ ಇಲ್ಲಿ ಬೇಡ, ನಾವು ಅಲ್ಲಿಗೆ ಅಲಿಪಿಲಿ ಹೋಗೋಣ ಅಂತೇಳಿ. ಅಲಿಪಿಲಿ ಅಂದರೆ ಏನು ಫಸ್ಟ್ ಸ್ಟೆಪ್ ಇದೆಯಲ್ಲ, ಮೊದಲನೇ ಮೆಟ್ಲು ಇದೆಯಲ್ವಾ ತಿರುಪತಿ ಬೆಟ್ಟದ್ದು, ಸೊ ಅಲ್ಲೇ ಯಾವುದೋ ಭೂದೇವಿ ಕಾಂಪ್ಲೆಕ್ಸ್ ಅಂತ ಇದೆಯಂತೆ. ಸೊ ಅಲ್ಲಿ ಸಿಗುತ್ತೆ. ಸ್ನೇಹಿತರೆ ನೋಡಿ, ಪ್ರಸಾದ ತಿನ್ಕೊಂಡು ಬಂದ್ವಿ. ಫಸ್ಟ್ ಲಗೇಜ್ನ ಮೇಲೆ ಕಳಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಬಂದು ಲಗೇಜ್ನ ಮೇಲೆಗಡೆ ಕಳಿಸ್ತಾ ಇದೀವಿ. ಸೊ ಯಾರ ಕೈಯಲ್ಲಿ ಲಗೇಜ್ ಎತ್ಕೊಂಡು ಬೆಟ್ಟ ಹತ್ತಕ್ಕಾಗಲ್ವೋ ಅಂಥವ್ರು ಇಲ್ಲಿ ಲಗೇಜ್ ಕೌಂಟರ್ ಇದೆ, ಇಲ್ಲಿ ಕೊಟ್ರೆ ನೀವು ಹೋಗೋಕ್ಕಿಂತ ಮುಂಚೆ ನಮಗಿಂತ ಮುಂಚೆನೆ ಲಗೇಜ್ ಹೋಗಿ ಮೇಲೆ ತಲುಪಿರುತ್ತೆ. ಆನಂತರ ನಾವು ಅದನ್ನ ಕಲೆಕ್ಟ್ ಮಾಡ್ಕೊಳ್ಬೋದು. ಸೊ ಬನ್ನಿ ಫಸ್ಟ್ ಲಗೇಜ್ನ ಮೇಲೆಗಡೆ ಕಳಿಸ್ಕೊಟ್ಬಿಟ್ಟು ಆನಂತರ ಫ್ರೀ ದರ್ಶನ್ಗೆ ಟಿಕೆಟ್ ತಗೊಳಕ್ ಒಳಗಡೆ ಹೋಗೋಣ. ಬನ್ನಿ. ಪವರ್ ಬ್ಯಾಂಕ್ ತಗೋ ಸ್ನೇಹಿತರೆ ನೋಡಿ, ಕೊನೆಗೂ ನಾವು ಏನು ಫ್ರೀ ದರ್ಶನಕ್ಕೆ ಟಿಕೆಟ್ ತಗೊಂಡು ಬಂದು ಏನು ಅಲಿಪಿಲಿಯಲ್ಲಿ ಮೊದಲನೇ ಮೆಟ್ಲು ಏನಿದೆ ತಿರುಪತಿ ತಿರುಮಲ ಬೆಟ್ಟದ್ದು, ಸೊ ಅಲ್ಲಿ ಪೂಜೆ ಮಾಡುವ ಕಾರ್ಯ ನಡೀತಾ ಇದೆ. ಮೊದಲನೇ ಮೆಟ್ಲಿಗೆ ಕಡ್ಡಿ ಕರ್ಪೂರ ಹಚ್ಬಿಟ್ಟು ಕಾಯಿ ಹೊಡೆದ್ಬಿಟ್ಟು ಸೊ ನಮ್ಮ ಏನು ತಿರುಪತಿ ಬೆಟ್ಟ ಅಥವಾ ಯಾತ್ರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಈ ಮೆಟ್ಲಿಗೆ ಪೂಜೆ ಮಾಡ್ಬಿಟ್ಟು ನಮಸ್ಕಾರ ಹಾಕೊಂಡು ಸೊ ಬನ್ನಿ ಹತ್ತನ ಇಲ್ಲಿಂದ. ಕರೆಕ್ಟಾಗಿ 4 ಗಂಟೆಗೆ ಟೈಮು. ಈಗ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಷ್ಟೊತ್ತಿಗೆ ಹೋಗಿ ಮೇಲೆ ತಲುಪ್ತೀವೋ ಗೊತ್ತಿಲ್ಲ. ಬನ್ನಿ ದೇವ್ರಿಗೊಂದು ನಮಸ್ಕಾರ ಹಾಕೊಂಡು ಸೊ ಹತ್ತನ. ಆಯ್ತು ಅವಾಗಲೇ ಆಯ್ತು.
ಸಗರ ಗೋವಿಂದ ಗೋವಿಂದ ಕೂಗಕ್ಕ ಗೋವಿಂದ ಕೂಗಕ್ಕ ಸೊ ಫಸ್ಟ್ ಅಪ್ ಇವಾಗ ಸೊ ಗೈಸ್ ನೋಡಿ ತಿರುಪತಿಯಲ್ಲಿ ಫಸ್ಟ್ ಅಪ್ ಈಗ ಪೂಜೆ ಮಾಡ್ಬಿಟ್ಟು ಅಲಿಪಿಲಿಯಲ್ಲಿ ಫಸ್ಟ್ ಅಪ್ ಹತ್ತಾ ಇದೀವಿ. ಸೊ ಬನ್ನಿ 3550 ಮೆಟ್ಲಿದೆ. ಸೊ ಫಸ್ಟ್ ಅಪ್ ಈಗ ಪೂಜೆ ಮಾಡ್ಬಿಟ್ಟು ಹತ್ತಾ ಇದೀವಿ. ಬನ್ನಿ ಹತ್ತನ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಎಕ್ಸ್ಪ್ಲೋರ್ ವಿತ್ ಸಂಚಾರಿ ಸಾಗರ್. ಸೊ ಸ್ನೇಹಿತರೆ, ನೀವು ನೋಡಿದ್ದೀರಾ ಏನು ನಿನ್ನೆ ನಾನು ಬೆಂಗಳೂರಿಂದ ಹೊರಟು ದೊಡ್ಡ ತಿರುಪತಿಗೆ ಬಂದಿದ್ದೆ. ಸೊ ಈಗಾಗಲೇ ನಾನು ಬೆಳಗ್ಗೆ ಕರೆಕ್ಟಾಗಿ 4 ಗಂಟೆ ಆಗಿದೆ. ಇಲ್ಲಿ ಫಸ್ಟ್ ಅಲಿಪಿಲಿ ಹತ್ರ ಬಂದು ನಾನು ಫಸ್ಟು ಮೊದಲನೇ ಮೆಟ್ಲಿಗೆ ಪೂಜೆ ಮಾಡಿಬಿಟ್ಟು ಇಲ್ಲಿಂದ ನಾನು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ನಾನು ಈಗಷ್ಟೇ ಇಲ್ಲಿ ಪೂಜೆ ಮುಗಿಸ್ಕೊಂಡು ಇಲ್ಲಿ ಫಸ್ಟ್ ಸ್ಟೆಪ್ ಹತ್ರ ನಿಂತಿದ್ದೀನಿ. ಇಲ್ಲಿಂದ ಸ್ಟಾರ್ಟ್ ಆದರೆ ನನ್ನ ಜರ್ನಿ. ಸೊ ನನಗೆ ಫ್ರೀ ದರ್ಶನದ ಟಿಕೆಟ್ ಸಿಕ್ಕಿದೆ. ಅದು ಬಂದ್ಬಿಟ್ಟು ಮಧ್ಯಾಹ್ನ 12 ಗಂಟೆ ಒಳಗಡೆ ಹೋಗಿ ನಾನು ದರ್ಶನ ಮಾಡ್ಕೊಬೇಕು. ನನಗೆ 12 ಗಂಟೆಗೆ ಸ್ಲಾಟ್ ಸಿಕ್ಕಿದೆ. ಸೊ ಬನ್ನಿ ಇಲ್ಲಿಂದ ಹೊರಡೋಣ. 3550 ಮೆಟ್ಲಿದೆ. 3550 ಮೆಟ್ಲು ಹತ್ತಿ ಮೇಲೆಗಡೆ ಹೋಗಿ ಮತ್ತೆ ಇನ್ನೊಂದು ಸಲ ಫ್ರೆಶ್ ಆಫ್ ಆಗಿ ಸೊ ದೇವ್ರ ದರ್ಶನಕ್ಕೆ ಹೋಗಿ ದರ್ಶನ ಮುಗಿಸ್ಕೊಂಡು ಬರೋಣ. ಹೋಗ್ತಾ ಎಲ್ಲ ಏನೇನಿದೆಯೋ ಎಲ್ಲ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ. ಸೊ ಬನ್ನಿ, ಇಲ್ಲಿಂದ ನಾನು ಬೆಟ್ಟ ಹತ್ತಕ್ಕೆ ಈಗ ಸ್ಟಾರ್ಟ್ ಮಾಡಿದ್ದೀನಿ ಅಲ್ವಾ. ಸೊ 3550 ಮೆಟ್ಲಿದೆ. ಸೊ ಅಲ್ಲಿ ತನಕ ಏನೇನಿರುತ್ತೆ ಎಲ್ಲ ನಿಮಗೆ ಒನ್ ಬೈ ಒನ್ ತೋರಿಸ್ತಾ ಹೋಗ್ತೀನಿ. ತಡ ಮಾಡೋದು ಬೇಡ, ಟೈಮ್ ಆಗಿದೆ. ಸೊ ಬನ್ನಿ ಹೊರಡೋಣ. ಚಾನಲ್ಲು ಅದು ಯೂಟ್ಯೂಬ್ ಚಾನಲ್. ಸೊ ಗೈಸ್, ನೀವೇನು ನೋಡ್ತಿದ್ದೀರಲ್ವಾ, ಇದು ಬಂದ್ಬಿಟ್ಟು ಕೃಷ್ಣ ದೇವಸ್ಥಾನ. ಸೊ ಏನು ನೀವು ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಎಂಟ್ರೆನ್ಸ್ ಎಲ್ಲ ಸಿಗುತ್ತೆ ಲೆಫ್ಟ್ ಸೈಡಲ್ಲಿ. ಸೊ ಬಂದಾಗ ಇಲ್ಲೊಂದು ಟೈಮ್ ವಿಸಿಟ್ ಮಾಡಿ. ಇದು ಬಂದ್ಬಿಟ್ಟು ಕೃಷ್ಣ ದೇವಸ್ಥಾನ. ಇಲ್ಲಿ ಹಸುಗಳನ್ನ ದೇವಸ್ಥಾನ ಒಳಗಡೆ ಅಲೋ ಮಾಡ್ತಾರೆ. ಅಂದರೆ ಹಸುಗಳನ್ನ ಕರ್ಕೊಂಬಂದು ದೇವಸ್ಥಾನ ಒಳಗಡೆ ಪೂಜೆ ಮಾಡಿಸೋರು. ಸೊ ಅದಕ್ಕೂ ಇಲ್ಲಿ ಅವೈಲೇಬಲ್ ಇದೆ. ಬಟ್ ಇವಾಗ ಯಾವುದೂ ದೇವಸ್ಥಾನ ಓಪನ್ ಇಲ್ಲ. ಇವೆಲ್ಲ ಏನಿದ್ರೂ ಬೆಳಗ್ಗೆ 6 ಗಂಟೆಗೆ ಓಪನ್ ಆಗುತ್ತೆ. ಸೊ ಸದ್ಯದ ಮಟ್ಟಕ್ಕೆ ಇಲ್ಲಿ ಒಂದಷ್ಟಿರೋ ಸಣ್ಣ ಪುಟ್ಟ ದೇವಸ್ಥಾನಗಳು ಏನು ನಾವು ಬೆಟ್ಟ ಹತ್ತಬೇಕಾದ್ರೆ ಸಿಗುತ್ತಲ್ವ. ಸೊ ಆ ದೇವಸ್ಥಾನಗಳು ಯಾವುದೂ ಬಾಗಿಲು ಓಪನ್ ಇರೋದಿಲ್ಲ. ಇಲ್ಲಿ ಬೆಟ್ಟ ಹತ್ತಕ್ಕೆ ಮಾತ್ರ ಬೆಳಗ್ಗೆ ನಿಮಗೆ 4 ಗಂಟೆಗೆ ಓಪನ್ ಆಗುತ್ತೆ ಅಲಿಪಿಲಿ ಹತ್ರ. ಸೊ ಈ ದೇವಸ್ಥಾನಗಳೆಲ್ಲ ಏನಿದ್ರು ಬೆಳಗಿನ ಜಾವ 6 ಗಂಟೆ ಮೇಲೆ ಓಪನ್ ಆಗುತ್ತೆ. ಸೊ 6 ಗಂಟೆ ಮೇಲೆ ಬಂದರೆ ಎಲ್ಲ ನೋಡಿ ಚೆನ್ನಾಗಿದೆ. ಸೊ ಒಂದು ಸುಮಾರು ದೇವಸ್ಥಾನಗಳಿದ್ದಾವೆ ಇಲ್ಲೇ. ನಾನು ತೋರಿಸ್ತಾ ಹೋಗ್ತೀನಿ ಯಾವುದಿದೆ ಅಂತ. ಇದು ಬಂದ್ಬಿಟ್ಟು ಕೃಷ್ಣ ದೇವಸ್ಥಾನ. ಬನ್ನಿ ಮುಂದೆ ನೋಡೋಣ ನೆಕ್ಸ್ಟ್ ಇನ್ನೊಂದು ಯಾವುದಿದೆ ಏನು ಅಂತ. ಸೊ ನಿಮಗೆ ನಾನು ತೋರಿಸ್ತೀನಿ. ಸೊ ಗೈಸ್ ನೋಡಿ, ಇಲ್ಲೊಂದು ಟೆಂಪಲ್ ಇದೆ. ಸೊ ನೀವು ಕೃಷ್ಣ ದೇವಸ್ಥಾನ ನೋಡ್ಕೊಂಡು ಬರ್ತಾ ಇದ್ದಂಗೆ ಮತ್ತೆ ನಿಮ್ಗೆ ಲೆಫ್ಟ್ ಸೈಡಲ್ಲಿ ಶ್ರೀ ವಾಲಿ ಪಾದಾಲಂ ಮಂಟಪಂ ಅಂತ ನಿಮ್ಗೊಂದು ಇಲ್ಲಿ ಸಿಗುತ್ತೆ. ಸೊ ಇಲ್ಲಿ ಏನಪ್ಪ ಅಂತಂದರೆ ಬೆಳಗ್ಗೆ ಸಂಜೆ ಹೊತ್ತು ಒಂದಷ್ಟು ಭಜನೆ ಅದು ಇದೆಲ್ಲ ಮಾಡ್ತಾ ಇರ್ತಾರೆ. ಇದು ಶ್ರೀ ವಾರಿ ಪಾದಾಲಂ ಮಂಟಪಂ ಅಂದರೆ ಇಲ್ಲಿ ಅದು ಪಾದ ಇದೆ ಅಲ್ವಾ. ಸೊ ಅಲ್ಲಿ ಪಾದ ಇರುತ್ತೆ. ಆ ಪಾದನ ನಮ್ಮ ತಲೆ ಮೇಲೆ ಇಟ್ಬಿಟ್ಟು ಪೂರ್ತಿ ಮಂಟಪ ಪೂರ್ತಿ ನಮಗೆ ಪ್ರದಕ್ಷಿಣೆ ಹಾಕೋಕ್ಕೆ ಅವಕಾಶ ಇರುತ್ತೆ. ಸೊ ಪ್ರದಕ್ಷಿಣೆ ಹಾಕ್ಕೊಂಡು ಇಲ್ಲಿಂದ ಸೊ ನೀವು ಈ ಕಡೆಗೆ ಹೊರಡ್ಬೋದು. ಮತ್ತು ಈ ಕಡೆ ಬಂದರೆ ನೀವು ಇಲ್ಲೊಂದಷ್ಟು ಟೆಂಪಲ್ಗಳಿದೆ. ಬನ್ನಿ ಇದೇನಿದೆ ಅಂತ ನೋಡೋಣ. ಸ್ನೇಹಿತರೆ ನೋಡಿ, ಇದು ಬಂದ್ಬಿಟ್ಟು ಶ್ರೀ ಲಕ್ಷ್ಮೀ ನರಸಿಂಹ ದೇವಾಲಯ ಅಂತೇಳಿ. ಸೊ ಇದು ಕ್ಲೋಸ್ ಆಗಿದೆ. ಇದೆಲ್ಲ ಏನಿದ್ರೂ ಬೆಳಗ್ಗೆ 6 ಗಂಟೆ ಮೇಲೆ ಓಪನ್ ಆಗುತ್ತೆ ನಿಮಗೆ. ಸೊ ನೀವು ಅಲ್ಲಿ ಕೃಷ್ಣ ದೇವಸ್ಥಾನ ನೋಡಿದ್ರಿ, ಮತ್ತು ಅದೇ ರೀತಿ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಇದಿದೆ. ಸೊ ನೋಡಿ, ಗೇಟ್ ಓಪನ್ ಆಗಿದೆ. ಈಗ ಎಲ್ಲರೂ ಹೋಗ್ತಾ ಇದ್ದಾರೆ ಮೇಲೆಗಡೆ. ಇಲ್ಲಿಂದ ಸೊ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ಏನು ತಿರುಮಲ ತಿರುಪತಿ ಬೆಟ್ಟ ಹತ್ತಕ್ಕೆ. ಈಗಾಗಲೇ ನಾವು ಮೊದಲನೇ ಮೆಟ್ಟ ಹತ್ರ ಪೂಜೆ ಮಾಡಿಕೊಂಡು ಸೊ ಗಾಯ್ಸ್ ನೋಡಿ, ಸೊ ಫೈನಲಿ ಅರ್ಧ ಹತ್ತಿದ್ದೀವಿ. ಸೊ ಇದು ಬಂದ್ಬಿಟ್ಟು ಗಾಳಿಗೋಪುರ. ಸೊ ಜೊತೆ ಎಷ್ಟು ಸ್ಟೆಪ್ಸ್ ಆಗಿದೆ ಜೊತೆ ಸ್ಟೆಪ್ ನಂಬರ್ ನೋಡು. ವಿತೌಟ್ ಪ್ರಾಕ್ಟೀಸ್ ಅನ್ನೋದಕ್ಕಿಂತ ಸೊ ತುಂಬ ದಿನ ಆಗಿತ್ತು. ಮತ್ತು ಇನ್ನೊಂದು ಇತ್ತೀಚೆಗೆ ಎಲ್ಲೂ ಹೋಗ್ತಿರ್ಲಿಲ್ಲಲ್ಲ. ಸೊ ಟಚ್ ಹೋಗ್ಬಿಡ್ತು. ಹಂಗಾಗಿ ಹತ್ತಕ್ಕೆ ಭಯಂಕರ ಕಷ್ಟ ಆಗಿತ್ತು ಗೈಸ್. ಅಂದರೆ ಸೊ ಮೊದಲಾದರೂ ಮ್ಯಾರಥಾನ್ಗಳು ಅದು ಇದೆಲ್ಲ ಓಡ್ತಿದ್ವಿ, 10K 20K 5K ಅಂತ. ಸೊ ಅವಾಗ ರೆಗ್ಯುಲರಾಗಿ ಹೋಗ್ತಿದ್ವಿ, ಏನೂ ಅನ್ನಿಸ್ತಿರ್ಲಿಲ್ಲ. ಈಗ ಇಲ್ಲೊಂದು ಸಣ್ಣದಾಗಿ ಒಂದು ಬ್ರೇಕ್ ಹಾಕಿದ್ದೀವಿ. ಏನಾದರೂ ತಿಂಡಿ ತಿನಿಸುಗಳು
ಸೊ ಏನಾದ್ರು ತಿಂದ್ಕೊಂಡು ಮತ್ತು ಇಲ್ಲಿಂದ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಬೇಕು. ಸೊ ಇಲ್ಲಿ ತನಕ ಹತ್ತೋದಕ್ಕೆ ಕಂಟಿನ್ಯೂಸ್ಲಿ ಸ್ಟೆಪ್ಸ್ ಹತ್ತಬೇಕು. ಬಟ್ ಇನ್ನು ಮುಂದಕ್ಕೆ ಕಂಟಿನ್ಯೂಸ್ಲಿ ಇರೋದಿಲ್ಲ, ಯಾಕಂದರೆ ಒಂದು ಸ್ಟೆಪ್ ಆದಮೇಲೆ ಒಂದು 5 ಮೀಟರ್ಸ್ ಆ ಥರ 10 ಮೀಟರ್ಸ್ ಆದಮೇಲೆ ಒಂದೊಂದು ಸ್ಟೆಪ್ ಇದೆ. ಆರಾಮ್ಸೆ ವಾಕ್ ಮಾಡ್ಕೊಂಡು ಹೋಗೋದು ನೋಡಿ. ಸೊ ಇದೆಲ್ಲ ಫುಲ್ಲು ಬ್ರೇಕ್ಫಾಸ್ಟ್ ಮಾಡೋರಿಗೆ, ಸುಸ್ತಾಗಿ ಬಂದವ್ರಿಗೆ ತಿಂಡಿ ತಿನಿಸುಗಳು ಎಲ್ಲ ಕಡೆ ಇರುತ್ತೆ. ಬಟ್ ಇಲ್ಲಿ ಜಾಸ್ತಿ ಇದೆ. ಏನು ಗಾಳಿ ಗೋಪುರ ಇದೆಯಲ್ವಾ ಮಿಡಲಲ್ಲಿ, ಸೊ ಇಲ್ಲಿ ಜಾಸ್ತಿ ಅಂಗಡಿಗಳಿದೆ. ನನಗಂತೂ ಸೀರಿಯಸ್ಲಿ ಆಗ್ತಾಯಿಲ್ಲ. ನೋಡೋಣ ಮುಂದೆ. ಚತು, ರಾಜು, ಹೌ ವಾಸ್ ದ ಜೋಶ್? ತುಂಬ ಟೈರ್ಡ್ ಆಗ್ಬಿಟ್ಟಿದೆ, ಮಾತಾಡೋಕ್ಕಾಗಲ್ಲ ಅಂತೆ. ನೋಡಿ ಸ್ನೇಹಿತರೆ, ಬೆಟ್ಟ ಹತ್ಬೇಕಾದ್ರೆ ಹಾಗೆ ಒಂದು ಅದ್ಭುತ ಕಾಣಿಸ್ತು. ಏನಪ್ಪ ಅದ್ಭುತ ಅಂದರೆ, ಬೆಟ್ಟ ಹತ್ಕೊಂಡು ಹೋಗ್ತಾ ಇದ್ವಿ, ಇಲ್ಲಿ ನೋಡಿದ್ರೆ ಜಿಂಕೆಗಳು ಕಾಣಿಸ್ತು. ಇದೇನಪ್ಪ ಜಿಂಕೆಗಳು ಅಂತ ನೋಡಿದ್ರೆ, ಸೊ ಏನು ಈ ಜಿಂಕೆ ಬಂದ್ಬಿಟ್ಟು ಯಾವಾಗಲೂ ಇಲ್ಲೇ ಇರುತ್ತಂತೆ. ನೀವು ಯಾರಾದರೂ ಬಂದವಾಗ ಇಲ್ಲಿ ಸೌತೆಕಾಯಿ ಎಲ್ಲ ಸಿಗುತ್ತೆ, ತಗೊಂಡು ದಯವಿಟ್ಟು ಜಿಂಕೆ ಕೊಡಿ, ತಿನ್ನುತ್ತೆ. ನೋಡಿ ಯಾವ ರೀತಿ ಇರುತ್ತೆ ಅಂದರೆ, ಫೋಟೋ ಎಲ್ಲ ಇಟ್ಕೊತಾರೆ, ವಿಡಿಯೋ ತಗೊತಾರೆ. ಸೊ ನೀವು ಯಾರಾದರೂ ಬಂದವಾಗ ನೋಡಿ, ಚೆನ್ನಾಗಿರುತ್ತೆ. ಮೊದಲೆಲ್ಲ ಬೋನಲ್ಲಿದ್ವು, ಬಟ್ ಈಗ ಬೋನಲ್ಲಿಲ್ಲ, ಹಂಗೆ ಫ್ರೀಯಾಗಿ ಬಿಟ್ಬಿಟ್ಟಿದ್ದಾರೆ. ಆರಾಮಾಗಿ ಓಡಾಡ್ಕೊಂಡಿರಿ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಜಿಂಕೆ. ಸ್ನೇಹಿತರೆ, ಏನು ಬೆಳಗ್ಗೆ ನಾನು 4:15ಗೆ ತಿರುಪತಿ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ನು. ಸೊ ಇವಾಗ ಇಲ್ಲಿ ತನಕ ಒಂದು ಅಂತಿಮ ಘಟ್ಟಕ್ಕೆ ಬಂದು ತಲುಪಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ನನ್ನ ಹಿಂಭಾಗದಲ್ಲಿ ಒಂದು ಪ್ರಸನ್ನಾಂಜನೇಯ ಸ್ವಾಮಿ ಒಂದು 30 ಫೀಟ್ ಅಂತ ಒಂದು ಸ್ಟ್ಯಾಚ್ಯೂ ಇದೆ ನನ್ನ ಹಿಂದೆ. ಸೊ ಅದೇ ರೀತಿ ಈ ಕಡೆ ನನ್ನ ಹಿಂಭಾಗದಲ್ಲಿ, ನನ್ನ ಬಲಭಾಗದಲ್ಲಿ ಆ ಕಡೆ ಒಂದು ಮ್ಯೂಸಿಯಂ ಇದೆ. ಸೊ ಫಸ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಳ್ಳೋಣ ಆಂಜನೇಯನ ದೇವಸ್ಥಾನದಲ್ಲಿ. ಅದೇ ರೀತಿ ಏನಾದರೂ ಮ್ಯೂಸಿಯಮಲ್ಲಿ ವೀಡಿಯೋ ಶೂಟ್ ಮಾಡೋಕ್ಕೆ ಅವಕಾಶ ಇದ್ದರೆ ಮ್ಯೂಸಿಯಮಲ್ಲಿ ವೀಡಿಯೋ ಶೂಟ್ ಮಾಡೋಣ. ಸೊ ಇಲ್ಲ ಅಂತಂದರೆ ಇಲ್ಲಿ ಆಂಜನೇಯನ ದೇವಸ್ಥಾನದಲ್ಲಿ ಹೋಗಿ ಒಂದು ನಮಸ್ಕಾರ ಹಾಕ್ಕೊಂಡು ಅಲ್ಲಿಂದ ಸೊ ಮತ್ತೆ ಬೆಟ್ಟ ಹತ್ತೋಣ ಬನ್ನಿ. ಯಾಕಂದರೆ ಬಿಸಿಲಾಗ್ಬಿಟ್ಟಿದೆ, ಅಷ್ಟೊಳಗಡೆ ಬೇಗ ಹತ್ತಬೇಕು. ಫಸ್ಟ್ ಬನ್ನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ನಮಸ್ಕಾರ ಹಾಕ್ಕೊಂಡು ಬರೋಣ. ಸೊ ಗೈಸ್ ಬನ್ನಿ, ಇಲ್ಲಿ ನಮ್ಮ ಬ್ರದರ್ಸ್ ಎಲ್ಲ ಒಂದಷ್ಟು ಜನ ಇದ್ದಾರೆ ನೋಡಿ. ಇವರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊತೀನಿ ಅಂತ ಹೇಳಿದ್ದಾರೆ. ಹಾಯ್ ಗೈಸ್. ಸೊ ಟೆಲ್ ಯು ಬ್ರೋ ಯುವರ್ ನೇಮ್. ತಮಿಳಾ? உங்க பேர் என்ன ப்ரோ? தமிழ்வேந்தன். பேர் நேம் தமிழ்வேந்தன். தமிழ்வேந்தன். ப்ரோ யுவர்? வெற்றிவேந்தன். வெற்றிவேந்தன். யுவர் நேம்? சூர்யா. சூர்யா. யுவர் நேம்? சாரன். சாரன். யுவர்? பிரேம்குமார். யூ ஆல் ஆஃப் யூ ஆர் ஃப்ரம் பாண்டிச்சேரி. சூப்பர் ப்ரோ. எங்கள் சேனலுக்கு சப்ஸ்கிரைப் பண்ணுங்க, ஃபாலோ பண்ணுங்க. ஓகே, நேம் எக்ஸ்ப்ளோர் வித் சஞ்சாரி சாகர். ஓகே ஓகே ஓகே. ಜಸ್ಟ್ ವಾಟ್ಸಪ್ಪಲ್ಲಿ ಟೆಕ್ಸ್ಟ್ ಮಾಡ್ಬಿಡಿ, ಎಲ್ಲರೂ ಒಂಥರ ಟೆಕ್ಸ್ಟ್ ಮಾಡಿಟ್ಟಿರೋ, ಅವ್ರು ಆಮೇಲೆ ಅದನ್ನ ಸರ್ಚ್ ಮಾಡ್ಕೊಂತಾರೆ. ಸಿಟ್ಟು ಓಕೆ ಬ್ರೋ. ಯಾ ಬಾಯ್ ಬಾಯ್, ಥ್ಯಾಂಕ್ ಯು. ಸೊ ನೋಡಿ ನಮ್ಮ ಸಬ್ಸ್ಕ್ರೈಬರ್ಸು ಎಲ್ಲ ಅವರೆಲ್ಲ ಪಾಂಡಿಚೇರಿ ಅಂತೆ. ಸೊ ಸುಮಾರು ಜನ ಕೇಳ್ತವ್ರೆ, ರಾಜು ಹಿಂಗೆ ನಮ್ಮ ಸಬ್ಸ್ಕ್ರೈಬರ್ಸು ಆಗ್ಲೇ ಯಾರೋ ರಾತ್ರಿ ಧರ್ಮವರಂ ಅವ್ರು ಸಿಕ್ಕಿದ್ರು, ಮತ್ತೆ ಈ ಚಿತ್ತೂರವ್ರು ಅವ್ರಾಗಲೇ ಅಲ್ಲಿ ಕೆಳಗಡೆ ಇಲ್ಲಿ ಯಾರೋ ಇದು. ಸೊ ಗಾಯ್ಸ್ ನೋಡಿ, ಫೈನಲಿ ಅರ್ಧ ಬೆಟ್ಟ ಹತ್ತಿದ್ದೀವಿ. ಇನ್ನು ಅರ್ಧ ಬೆಟ್ಟ ಹತ್ಕೊಂಡು ಪೀಸಾಗಿ ಹೋಗ್ತಾ ಇದೀವಿ ಮೇಲೆ. ಸೊ ಬನ್ನಿ ನಮ್ಮ ಚೇತನ್ ಅವ್ರನ್ನ ಕೇಳ. ಚೇತನ್ ಹೇಗಿತ್ತು ಎಕ್ಸ್ಪೀರಿಯನ್ಸ್ ನಾವು ಬೆಟ್ಟ ಹತ್ತೋದು? ಟ್ರೈನಲ್ಲಿ ಬೇರೆ ನಿದ್ದೆ ಇರಲಿಲ್ಲ ಸರಿಯಾಗಿ, ಬೆಳಗ್ಗೆ ಟೋಕನ್ಸ್ ಕೊಡೋದು ಬೇರೆ ತುಂಬ ಲೇಟ್ ಆಯಿತು. ಆದ್ದರಿಂದ ಬೆಟ್ಟ ಆಗೋದು ತುಂಬ ಕಷ್ಟ ಅನಿಸ್ತಿದೆ. ಆದರೂ ಗೋವಿಂದ ಗೋವಿಂದ ಅಂದ್ಕೊಂಡು ಹತ್ತಿದ್ದೀರಿ, ಆದರೂ ಏನು ನಮಗೆ ಅಷ್ಟು ಕಷ್ಟ ಗೊತ್ತಾಗ್ತಿಲ್ಲ. ಗೋವಿಂದ ನಾವು ಯುದ್ಧದಲ್ಲಿ ನಮ್ಮ ಬಂದು ದೇವ್ರು ನಮ್ಗೆ ಕಾಪಾಡ್ತಿದ್ದಾನೆ.
ರಾಜು 2100 ಮೆಟ್ಲು ಹತ್ಬಿಟ್ಟು ಬಂದಿದ್ದೀವಿ. ನೆಕ್ಸ್ಟ್ ನೋಡೋಣ ಏನಾಗುತ್ತೆ. 2100 ಮೆಟ್ಲು ಕಂಪ್ಲೀಟ್ ಮಾಡಿದ್ದೀವಿ. ಸೊ ಗೈಸ್, ಇನ್ನೊಂದು ಏನಂದ್ರೆ ನಮಗೆ ನೈಟ್ ಕಂಟಿನ್ಯೂಸ್ಲಿ ನಿದ್ದೆ ಇಲ್ಲ. ನೈಟ್ ನಿದ್ದೆ ಇಲ್ಲ, ಮತ್ತೆ ಏನೇ ಟ್ರಾವೆಲಿಂಗು ನಮ್ಗೆ ಅಷ್ಟೊಂದು ಕಣ್ಣು ಓಪನ್ ಮಾಡೋಕ್ಕೆ ಆಗ್ತಾಯಿಲ್ಲ, ಫುಲ್ ಬ್ಲಿಂಕ್ ಮಾಡ್ತಾ ಇದ್ದೀವಿ. ನಮ್ಮ ನೋಡಿ ಗೋವಿಂದ ಆಗ್ಬಿಟ್ಟಿದ್ದಾನೆ. ಸೊ ಅದಾದಮೇಲೆ ಸೊ ಹತ್ತಕ್ಕಾಗ್ತಿಲ್ಲ, ಕಾಲು ನೋವು, ತುಂಬ ನೀರು ಕುಡ್ಬಿಟ್ಟು ಹೊಟ್ಟೆ ಓದ್ಕೊಂಡಿದೆ. ಯಾವತ್ತೂ ಫೀಲ್ ಆಗಿದ್ದು ಇವತ್ತು ಒಂಥರ ಸ್ವಲ್ಪ ವಾಮಿಟಿಂಗ್ ಫೀಲ್ ಆಗುತ್ತೆ. ಅದು ಬೇರೆ ಸಂಚಾರಿ ಸಾಗರ್ ಅವರು ವಾಮಿಟ್ ಬೇರೆ ಮಾಡ್ಕೊಬಿಟ್ಟಿದ್ದಾರೆ. ಇಲ್ಲ, ಅದು ತುಂಬ ಆಗ್ಬಿಡ್ತು ಹೊಟ್ಟೆ ತುಂಬ. ಟೀ ಕಾಫಿ ಜ್ಯೂಸ್ಗಳು ಅಲ್ಲೂ ಎಲ್ಲ ಓವರ್ಲೋಡ್ ಆಯಿತು, ಸ್ವಲ್ಪ ಮಿಸ್ಟೇಕ್ ಆಗೋಯ್ತು ಗೈಸ್. ಚಿತ್ತು ಹತ್ರ ಬರು. ಸೊ ಬನ್ನಿ ಚೇತನ್ ಕುಮಾರ್, ಯಾಕೆ ದೂರ ಹೋಗ್ತಿದ್ದೀರಾ? ಬನ್ನಿ ಗೈಸ್, ನೋಡೋಣ ಮುಂದೆ ಯಾರನ್ನಾದ್ರು ಮಾತಾಡ್ಸೋಣ. ಸೊ ಕನ್ನಡದವ್ರು ತುಂಬ ಜನ ಇದ್ದಾರೆ, ಸುಮಾರು ಜನ ಯಾರನ್ನಾದ್ರು ಕೇಳೋಣ ಹೆಂಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಬೆಟ್ಟ ಹತ್ತಿದ್ದು ಅಂತ. ಬನ್ನಿ. ಸೊ ಬನ್ನಿ ಕೇಳೋಣ. ನೋಡಿ, ಇಲ್ಲೊಂದು ಮ್ಯೂಸಿಯಂ ಇದೆ. ಸೊ ಮ್ಯೂಸಿಯಂಗೆ ಜಸ್ಟ್ 5 ರೂಪಾಯಿ, ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಿದ್ದು. ದಯವಿಟ್ಟು ಯಾರಾದರೂ ಬಂದ ಒಳಗಡೆ ಹೋಗಿ ಬನ್ನಿ, ನೋಡ್ಕೊಂಬನ್ನಿ, ಚೆನ್ನಾಗಿದೆ. ಬಟ್ ವಿಡಿಯೋ ಶೂಟ್ ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ, ಹಂಗಾಗಿ ನಾನು ಹೋಗಿ ನೋಡ್ಕೊಂಬಂದೆ. ನೀವು ಯಾರಾದರೂ ಬಂದಾಗ ಒಂದು ಟೈಮ್ ಟ್ರೈ ಮಾಡಿ ಗಾಯ್ಸ್, ಚೆನ್ನಾಗಿದೆ. ಎಷ್ಟು? 20 ರೂಪಾಯಿ. ಫೋನ್ ನಂಬರಾ? ಸೊ ಗೈಸ್ ನೋಡಿ, ಬೆಳಗ್ಗೆ ಮಾವಿನಕಾಯಿ, ನಂಬರು, ಎನರ್ಜಿ ಡ್ರಿಂಕ್ ಆಯಿತು, ಕೂಲ್ ಡ್ರಿಂಕ್ಸ್ಗಳಾಯಿತು. ಸೊ ಮಾವಿನಕಾಯಿ ತಿನ್ನಬೇಕು. ನಮಸ್ಕಾರ ಸ್ನೇಹಿತರೆ. ಸೊ ಏನು ನಾವು ತಿರುಪತಿ ಬೆಟ್ಟ ಹತ್ತಿದ್ವಲ್ಲ, ಸೊ ಕೊನೆಗೂ ಅಂತಿಮ ಘಟ್ಟಕ್ಕೆ ತಲುಪಿದ್ದೀವಿ. ಇನ್ನೇನು ಸೊ ಈಗ ನೀವು ನೋಡ್ತಾ ಇರ್ಬೋದು, ನಾನು ಮೊಳಕಾಲು ಗೋಪುರದ ಹತ್ರ ಇದ್ದೀನಿ. ಸೊ ಇಲ್ಲಿಂದ ನನಗೆ ಇನ್ನೊಂದು ಅರೌಂಡ್ ಒಂದು 500 ಸ್ಟೆಪ್ಸ್ ಇದೆ. 500 ಸ್ಟೆಪ್ಸ್ ಹತ್ತಿದ್ರೆ ಫೈನಲಿ ಕಂಪ್ಲೀಟಾಗಿ ನಾವು ಬೆಟ್ಟ ಹತ್ತದಂಗೆ. ಸೊ ಇಲ್ಲಿಂದ ಯಾರೆಲ್ಲ ಹರಕೆ ಹೊತ್ಕೊಂಡಿರ್ತಾರಲ್ವ, ಹರಕೆ ಹೊತ್ಕೊಂಡಿರೋರು ಮೊಣಕಾಲಲ್ಲಿ 500 ಸ್ಟೆಪ್ಸಲ್ಲಿ ಒಂದಷ್ಟು ಜನ ಅವ್ರವ್ರ ಇಚ್ಛೆ ಅಂತೆ. ಕೆಲವರು 3 ಮೆಟ್ಲು ಹತ್ತಾರೆ, ಕೆಲವರು 5, ಕೆಲವರು 11, ಕೆಲವರು 21, ಕೆಲವರು 101, ಆ ಥರ ಯಾರಿಗೆ ಹರಕೆ ಎಷ್ಟಿರುತ್ತೋ ಸೊ ಅಂಥವರು ಮೊಣಕಾಲಲ್ಲಿ ಇಲ್ಲಿಂದ ಹತ್ತಾರೆ. ಸೊ ಅದಾದಮೇಲೆ ಲಾಸ್ಟ್ ಗೋಪುರ ಹತ್ರ ಕರ್ಪೂರ ಹಚ್ಚಿ ಪೂಜೆ ಮಾಡಿಬಿಟ್ಟು ಅಲ್ಲಿಂದ ತಿರುಪತಿಗೆ ಒಳಗಡೆ ದೇವಸ್ಥಾನ ಹತ್ರ ದರ್ಶನಕ್ಕೆ ಹೋಗ್ತಾರೆ. ಸೊ ನೋಡಿ, ಇಲ್ಲಿಂದ ಯಾರಾದರೂ ಹರಕೆ ಇರೋರು ಮೊಣಕಾಲಲ್ಲಿ ಹತ್ತಾರೆ. ಬನ್ನಿ, ನಾನು ನಿಮಗೆ ತೋರಿಸ್ತೀನಿ ಹೆಂಗೆ ಯಾವ ರೀತಿ ಹತ್ತಾರೆ ಏನು ಅಂತ. ಇಲ್ಲಿ ಮಾಡ್ತಾಯಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ಹರಕೆ ಹೊತ್ಕೊಂಡಿರೋರು ಯಾವ ರೀತಿ ಬರೀ ಮಂಡಿಗಾಲಲ್ಲೇ ಹತ್ತಾರೆ ಬೆಟ್ಟ ಅಂತ ನೋಡಿ. ಸೊ ಒಬ್ಬೊಬ್ಬರು ಒಂದಷ್ಟು ಹತ್ತಾರೆ, ಒಬ್ಬರು 3, ಒಬ್ಬರು 5 ಹೇಳಿದ್ನಲ್ಲಾಗಲೇ, ಕೆಲವರು 9, ಕೆಲವರು 101, ಕೆಲವರು 21. ಸೊ ಅವ್ರವ್ರ ಹರಕೆ ಇಚ್ಛೆ ಅಂತೆ ಅವ್ರವ್ರು ಹತ್ತಾರೆ. ಕೊಬ್ಬರಿ ಚಿಪ್ಪು ಸಗರಿ. ಕಮನ್ ಹ್ಯಾಬಿಟ್. ಸಕ್ಕಲ ಬನ್ನಿ ಚಿತ್ತ. ಗೈಸ್, ಸೊ ನೋಡಿ ತಿರುಪತಿಯಲ್ಲಿ ಡಿ ಬಾಸ್ ಕ್ರೇಜ್ ಹೇಗಿದೆ. ಸೊ ಇಲ್ಲಿ ಬೆಟ್ಟ ಹತ್ಕೊಂಡು ಹೋಗ್ತಿದ್ದೆ ನೋಡಿ, ಬಾಸ್ನ ಕ್ರೇಜ್ ಯಾವ ರೀತಿ ಇದೆ ಇಲ್ಲಿ. ಸೊ ಪ್ರತಿಯೊಂದು ಕಂಬದಲ್ಲೂ ಇಲ್ಲೂ ಇದ್ದಾರೆ ಸೆಲೆಬ್ರಿಟಿಗಳು, ಎಲ್ಲೆಲ್ಲೂ ಡಿ ಬಾಸ್ನ ಹವ ಯಾವ ರೀತಿ ಇದೆ ಅಂತ ನೋಡಿ. ಸಖತ್ ಗುರು, ಯಾರೋ ಬರ್ದಿರೋರಿಗೆ ಸೂಪರ್, ಹ್ಯಾಟ್ಸ್ ಅಪ್ ಬ್ರೋ. ಹಾಯ್ ಗಾಯ್ಸ್, ಸೊ ಫೈನಲಿ ನಾವು ಏನು ತಿರುಪತಿಯಿಂದ ತಿರುಮಲೆಗೆ ಬೆಟ್ಟ ಹತ್ತಿದ್ವಲ್ಲ, ಸೊ ಫೈನಲಿ 3550 ಮೆಟ್ಲು ಕಂಪ್ಲೀಟ್ ಮಾಡ್ತಾಯಿದ್ವಿ ಈಗ. ಸೊ ಅಂತಿಮ ಘಟ್ಟಕ್ಕೆ ತಲುಪಿದ್ದೀವಿ. ಸೊ ನೀವು ನೋಡ್ತಾ ಇರ್ಬೋದು ನನ್ನ ಎಡಭಾಗದಲ್ಲಿ. ಸೊ ಇಲ್ಲಿ ಇಷ್ಟು ಮೇಲೆ ರೀಚ್ ಆದರೆ ಈಗ ಫೈನಲಿ ಯಶಸ್ವಿಯಾಗಿ ನಮ್ಮ ತಿರುಮಲ ಬೆಟ್ಟ ಹತ್ತುವ ಯಾತ್ರೆ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತೆ. ಸೊ ಇಲ್ಲಿ ಮೇಲೆ ಇಲ್ಲಿಂದ ಹೋಗ್ಬಿಟ್ಟು ಫಸ್ಟು ಸೊ ರೂಮ್ಗೆ ಹೋಗಿ ಫ್ರೆಶ್ ಅಪ್. ನಮಗೇನು ಸ್ಲಾಟ್ ಕೊಟ್ಟಿದ್ದಾರೆ 12 PM ಅಷ್ಟು ಒಳಗಡೆ ದರ್ಶನಕ್ಕೆ ಹೋಗಬೇಕು. ಸೊ ದರ್ಶನಕ್ಕೆ ಹೋಗಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ದರ್ಶನ ಮುಗಿಯೋಷ್ಟೊಳಗಡೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಸೊ ದರ್ಶನ ಮುಗಿಸ್ಕೊಂಡು ಬಂದು ಆಮೇಲೆ
ಇಲ್ಲಿ ಯಾವ್ದಾದ್ರು ಒಂದಷ್ಟು ಪ್ಲೇಸ್ಗಳು ಮತ್ತು ದೇವಸ್ಥಾನದ ಹೊರಭಾಗದಲ್ಲಿ ಇಲ್ಲೆಲ್ಲ ಏನು ಸಣ್ಣ ಪುಟ್ಟ ದೇವಸ್ಥಾನಗಳಾಗಿರ್ಬೋದು, ಮ್ಯೂಸಿಯಮ್ ಆಗಿರ್ಬೋದು, ಪ್ರಸಾದಾಲಯ ಆಗಿರ್ಬೋದು. ಸೊ ಅದನ್ನೆಲ್ಲ ಆಮೇಲೆ ಬಂದು ದರ್ಶನ ಮುಗಿಸ್ಕೊಂಡು ನಾನು ನಿಮ್ಗೆ ತೋರಿಸ್ತೀನಿ. ಸೊ ಫೈನಲಿ ವಿ ಕಂಪ್ಲೀಟೆಡ್ 3550 ಸ್ಟೆಪ್ಸ್. ಸೊ ಬನ್ನಿ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ತಿಂಡಿ ಮಾಡ್ಕೊಂಡು ಆಮೇಲೆ ನಾನು ನಿಮ್ಗೆ ಸಿಗ್ತೀನಿ. ಗೈಸ್ ಬನ್ನಿ ಫೈನಲಿ ದರ್ಶನಕ್ಕೆ ಹೋಗಿ ದರ್ಶನ ಮುಗಿಸ್ಕೊಂಡು ಬಂದು ಸೊ ಈಗ ಪ್ರಸಾದಾಲಯಲ್ಲಿ ಕೂತಿದ್ದೀನಿ. ಪ್ರಸಾದ ರೆಡಿ ಇದೆ. ಸೊ ಪ್ರಸಾದ ತಿಂದ್ಕೊಂಡು ಇದರಿಂದ ಹೊರಗಡೆ ಹೋಗಿ ಲಾಡು ತೊಗೊಬೇಕು. ಲಾಡು ತೊಗೊಂಡು ಆಮೇಲೆ ಸೊ ತಿರುಪತಿ ಎಲ್ಲ ತಿರುಮಲ ಎಲ್ಲ ಒಂದು ರೌಂಡ್ ಹೊಡಿಬೇಕು. ಸೊ ಬನ್ನಿ ಫಸ್ಟ್ ಪ್ರಸಾದ ತಿನ್ನೋಣ. ಪ್ರಸಾದ ನೋಡೋಣ ಏನೇನಿದೆ ಅಂತ. ಸೊ ನೋಡಿ ಇದೇ ಪ್ರಸಾದ ತಿರುಮಲ ತಿರುಪತಿಯಲ್ಲಿ. ಸೊ ಅನ್ನದಾಸೋಹಕ್ಕೆ ಬಂದು ಕೂತ್ಕೊಂಡಿದ್ದೀವಿ. ಸೊ ಸದ್ಯಕ್ಕೆ ಪ್ರಸಾದ ಇದೆ. ಈಗ ರೈಸ್ ಬರುತ್ತೆ, ರೈಸು ಸಾಂಬಾರು. ಸೊ ತಿಂದ್ಬಿಟ್ಟು ಹೊಟ್ಟೆ ತುಂಬ ಎಷ್ಟು ಬೇಕಷ್ಟು ಪ್ರಸಾದ ತಿಂದು ಸೊ ಇಲ್ಲಿಂದ ಹೊರಗಡೆ ಹೋಗಿ ನಾವು ಲಾಡು ತೊಗೊಬೇಕು. ಲಾಡು ತೊಗೊಂಡು ಸ್ನೇಹಿತರೆ ನೋಡಿ ಏನು ದೇವ್ರ ದರ್ಶನ ಕೂಡ ಆಯಿತು. ಅದೇ ರೀತಿ ದರ್ಶನ ಆದಮೇಲೆ ಪ್ರಸಾದ ಸ್ವೀಕರಣೆ ಕೂಡ ಆಯಿತು. ತುಂಬ ಅದ್ಭುತವಾಗಿತ್ತು. ದರ್ಶನವೂ ಚೆನ್ನಾಗಿತ್ತು, ಪ್ರಸಾದನೂ ಚೆನ್ನಾಗಿತ್ತು. ಸೊ ನೀವು ಬಂದವಾಗ ದೇವ್ರ ಪ್ರಸಾದ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಹೊಟ್ಟೆ ತುಂಬ ತಿನ್ಬೋದು ಎಷ್ಟು ಬೇಕಾದರೂ. ಸೊ ನಮ್ಮದಂತೂ ಈಗ ಪ್ರಸಾದ ತಿಂದಾಯಿತು. ಇಲ್ಲಿಂದ ಹೊರಗಡೆ ಹೋಗಿ ಲಡ್ಡು ಪ್ರಸಾದ ತೊಗೊಬೇಕು. ಲಡ್ಡು ಪ್ರಸಾದ ತೊಗೊಂಡು ಸೊ ಅಲ್ಲಿಂದ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಬೆಂಗಳೂರು ಕಡೆ. ಸ್ನೇಹಿತರೆ ನೋಡಿ ಇದು ತಿರುಪತಿಯಲ್ಲಿ ಲಡ್ಡು ಕೌಂಟರು. ಇದು ಬಂದ್ಬಿಟ್ಟು ಯಾರು ಅಂದರೆ ಬೆಟ್ಟ ಹತ್ಕೊಂಡು ಬಂದಿರ್ತಾರಲ್ವ ಅವ್ರಿಗೆ ಫ್ರೀ ದರ್ಶನಕ್ಕೆ ಟೋಕನ್ ಕೊಟ್ಟಿರ್ತಾರಲ್ಲ. ಸೊ ಆ ಟೋಕನ್ ಇರೋರಿಗೆ ಒಂದೊಂದು ಲಾಡು ಇಲ್ಲಿ ಫ್ರೀಯಾಗಿ ಕೊಡ್ತಾರೆ. ಯಾರು ಬೆಟ್ಟ ಹತ್ಕೊಂಡು ಬಂದಿರ್ತಾರಲ್ವ ಫ್ರೀ ಟಿಕೆಟಲ್ಲಿ ಅವ್ರಿಗೆ ಒಂದು ಲಾಡು ಫ್ರೀ ಇರುತ್ತೆ. ಅದಾದಮೇಲೆ ಒಂದು ಲಾಡುಗೆ ನಾವು ಸಪ್ರೇಟಾಗಿ ತೊಗೊತೀವಿ ಅಂದರೆ ಒಂದು ಲಾಡುಗೆ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ನೋಡಿ ನಮ್ಮ ಹುಡುಗರು ಹೋಗಿದ್ದಾರೆ ತೊಗೊಂಬರೋಕ್ಕೆ. ತೊಗೊಂಡು ಬಂದು ಮತ್ತು ಇದು ಫ್ರೀ ಲಾಡು ಫ್ರೀ ಟೋಕನ್ಗೆ ಇಲ್ಲಿ ನಾವು ಮತ್ತೆ ಹಂಗೆ ತೊಗೊತೀವಿ ಅಂದರೆ ಇಲ್ಲಿ ಕೆಳಗಡೆ ಹೋಗ್ಬೇಕು ಮತ್ತೆ. ಸೊ ಹೀಗಿರುತ್ತೆ ತಿರುಪತಿಯಲ್ಲಿ ಲಡ್ಡು ಕೌಂಟರ್. ಸಪ್ರೇಟ್ ಒಂದೇ ಸಲ ಸಪ್ರೇಟ್ ಹಾಕೋರು ಹಾಕಿದ್ದಕ್ಕೆ ಹಂಗೆ ಬೇಡ ಒಂದೇ ಕವರು ಇಲ್ಲ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಕೊನೆಗೂ ನಮ್ಮ ತಿರುಪತಿ ಯಾತ್ರೆ ದೇವರ ದರ್ಶನ ಆಯಿತು. ಸೊ ಈಗ ದೇವ್ರ ದರ್ಶನ ಮಾಡ್ಕೊಂಬಂದು ಹೊರಗಡೆ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಇಲ್ಲೆಲ್ಲ ಎಷ್ಟು ಜನ ಇದ್ದಾರೆ ಅಂತೇಳಿ. ಸೊ ನಾನು ಮಧ್ಯಾಹ್ನ 12 ಗಂಟೆಗೆ ಒಳಗಡೆ ಹೋಗಿದ್ದಕ್ಕೆ 2:15 ಈಚೆ ಬಂದೆ ದರ್ಶನ ಮಾಡಿಕೊಂಡು. ಸೊ ದರ್ಶನ ಮಾಡ್ಕೊಂಡು ಬಂದು ಪ್ರಸಾದಾಲಯಕ್ಕೆ ಹೋಗ್ಬಿಟ್ಟು ಪ್ರಸಾದ ತಿಂದ್ಕೊಂಡು ಈಗ ತಿರುಪತಿ ತಿಮ್ಮಪ್ಪನ ಲಾಡು ಪ್ರಸಾದ ಲಡ್ಡು ತೊಗೊಂಡು ಹೊರಗಡೆ ಬಂದಿದ್ದೀನಿ. ಸೊ ತುಂಬ ರಶ್ ಇತ್ತು, ಚೆನ್ನಾಗಿತ್ತು. ದರ್ಶನ ಮಾತ್ರ ಸೂಪರಾಗಾಯಿತು. ಸೊ ನಮ್ಮ ದರ್ಶನದ್ದು ಎಕ್ಸ್ಪೀರಿಯೆನ್ಸ್ ಯಾವ ರೀತಿ ಇತ್ತು ಅಂತಪ್ಪ ಅಂತಂದರೆ, ಸೊ ಏನು ನಾವು 12 ಗಂಟೆಗೆ ನಮಗೆ ಸ್ಲಾಟ್ ಸಿಕ್ಕಿತ್ತು. 12ರಿಂದ 2:30 ಅವರಲ್ಲಿ ನಮಗೆ ದರ್ಶನ ಆಯಿತು. ಸೊ ಮಧ್ಯಾಹ್ನ ಟೆಂಪ್ರೇಚರ್ ಬಂದ್ಬಿಟ್ಟು ತಿರುಪತಿಯಲ್ಲಿ 43 ಡಿಗ್ರಿ ಇತ್ತು. ನಾವು ದರ್ಶನಕ್ಕೆ ಹೋಗ್ಬಿಟ್ಟು ಇನ್ನೇನು ದೇವ್ರ ಹತ್ರ ಬರ್ತಾ ಇರಬೇಕಾದ್ರೆ ಫುಲ್ಲು ಜೋರು ಮಳೆ ಬೀಳ್ತಾ ಇತ್ತು. ಸೊ ಮಳೆಯಲ್ಲಿ ನೆನ್ಕೊಂಡೇ ದರ್ಶನ ಮಾಡಿದ್ದೀವಿ, ಅದೊಂದು ಖುಷಿ ಇದೆ. ಇನ್ 2024 ಫಾರ್ ದಿ ಫಸ್ಟ್ ಟೈಮ್ ತಿರುಪತಿಯಲ್ಲಿ ಮಳೆ ಆಗಿರೋದು. ಸೊ ಆ ಫಸ್ಟ್ ಟೈಮ್ ಮಳೆ ಆಗಿದ್ರಲ್ಲಿ ನಾವು ಇದ್ವಿ ಅನ್ನೋದಕ್ಕೆ ಹೇಳ್ಕೊಳ್ಳೋಕೆ ಒಂದು ಖುಷಿ ಅನಿಸುತ್ತೆ. ಸೊ ನೀವು ಬನ್ನಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬನ್ನಿ, ದೇವ್ರ ದರ್ಶನ ಮಾಡ್ಕೊಳ್ಳಿ. ಸೊ ಬರೋಕ್ಕಿಂತ ಮುಂಚೆ ಈಗ ಸಮ್ಮರ್ ಆಗಿರೋದ್ರಿಂದ ತುಂಬ ರಶ್ ಇದೆ. ಸೊ ನೋಡ್ಕೊಂಡು ಬನ್ನಿ. ಅದೇ ರೀತಿ ಫ್ರೀ ದರ್ಶನಿಗೆ ಟಿಕೆಟ್ ಸಿಗುತ್ತೆ, ಬುಕ್ ಮಾಡ್ಕೊಂಡು ಬನ್ನಿ. ಅಥವಾ ಸ್ಪೆಷಲ್ ದರ್ಶನಿಗೆ ಟಿಕೆಟ್ ಸಿಗುತ್ತೆ, ಅವೈಲೇಬಲ್ ಇದೆ, ಅದನ್ನು ನೋಡ್ಕೊಂಡು ತೊಗೊಂಡು ಬನ್ನಿ. ಇಲ್ಲ ಅಂತಂದರೆ ತಿರುಪತಿ ತಿರುಮಲ ವೆಬ್ಸೈಟಲ್ಲಿ ಹೋಗ್ಬಿಟ್ಟು
ನಿಮಗೆ ಸ್ಲ್ಯಾಟ್ ಬುಕ್ ಮಾಡ್ಕೊಂಡು ಬಂದ್ರೂ ಒಂದು 2-3 ಅವರ್ಸಲ್ಲಿ ದರ್ಶನ ಆಗುತ್ತೆ. ಇಲ್ಲ ಅಂತಂದರೆ ತುಂಬ ಲೇಟ್ ಆಗುತ್ತೆ, ಯಾಕಂದರೆ ತುಂಬ ಜನ ಇರೋದ್ರಿಂದ ಲೇಟ್ ಆಗುತ್ತೆ. ನಮ್ಮದಂತೂ ದರ್ಶನ ಸಖತ್ತಾಗಿತ್ತು, ಚೆನ್ನಾಗಾಯಿತು. ಸೊ ಫೈನಲಿ ಈಗ ಬೆಂಗಳೂರು ಕಡೆಗೆ ಹೊರಡಬೇಕು. ರೂಮ್ಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಬ್ಯಾಕ್ ಟು ಬ್ಯಾಂಗ್ಳೂರ್ ಅಂದ್ಕೊಂಡು ಬೆಂಗಳೂರು ಕಡೆಗೆ ಬರ್ತೀವಿ.